ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಆದಂತಹ ಹೋಟೆಲ್ ಸ್ಟೈಲ್ನ ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸೀಕ್ರೆಟ್ಸ್ಗಳನ್ನು ಇಲ್ಲಿ ನಾನು ರಿವೀಲ್ ಮಾಡಿದ್ದೀನಿ. ಹಾಗೆಯೇ ಹೋಟೆಲ್ಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ನೀವೇ ಒಂದು ಸಲ ನೋಡಿ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಇದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ಫ್ಲೇವರ್ ಚೆನ್ನಾಗಿರಲಿ ಅಂತ 1 ಟೇಬಲ್ ಸ್ಪೂನಷ್ಟು ಮಾತ್ರ ತುಪ್ಪ ಹಾಕಿದ್ದೀನಿ. ಗರಂ ಮಸಾಲೆಗಳಲ್ಲಿ ಒಂದು ಅನಾನಸ್ ಹೂ, ಸ್ವಲ್ಪ ಚಕ್ಕೆ, ಹಾಗೆಯೇ ಲವಂಗ, ಸ್ವಲ್ಪ ಏಲಕ್ಕಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆ ಬಿಸಿ ಆದಮೇಲೆ ಹಾಕಿ ಅದನ್ನು ಚೆನ್ನಾಗಿ ನೀವು ಹುರ್ಕೋಬೇಕು. ಅಂದರೆ ಅದರಲ್ಲಿ ಆ ಲವಂಗ ಏನಿದೆ ಅದು ಒಡಿಬೇಕು, ಅಲ್ಲಿ ತನಕ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಈ ಥರ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಇವಾಗ 1 ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕು. ಈ ಥರ ಮಾಡುವಾಗ ಅದರದ್ದು ಬಾರ್ಡರ್ ಎಲ್ಲ ಬ್ರೌನ್ ಕಲರ್ ಬರೋ ತನಕ ನೀವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಗ ಬಾಡಲಿ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಈರುಳ್ಳಿ ಚೆನ್ನಾಗಿ ಬಾಡಿದೆ. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆಯೇ 3 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ತುಂಬ ಒಳ್ಳೆ ಅರೋಮಾ ಇರುತ್ತೆ. ನೀವು ಅಂಗಡಿಯಿಂದ ತಂದು ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ. ಸೊ ಇದನ್ನು ಒಂದು ಸಲ ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊಳ್ಳಿ. ತುಂಬ ಜನ ಕ್ಯಾರೆಟ್ ಹಾಕೋದಿಲ್ಲ, ನಿಮಗೆ ಇಷ್ಟ ಅಂದರೆ ನೀವು ಸೇರಿಸ್ಕೋಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಇವಾಗ ಅದು ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಬಿರಿಯಾನಿ ಎಲೆ 1 ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪಿನ ದಂಟು ಒಂದು 4ರಿಂದ 5 ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 10 ಪುದೀನ ಎಲೆಗಳನ್ನು ಹಾಕ್ಕೊಂಡೆ. ಇಲ್ಲಿ ನೀವು ಯಾವ ಲೋಟದಲ್ಲಿ ಅಕ್ಕಿನ ತಗೊಳ್ತೀರೋ ಅದರಲ್ಲೇ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 2.5 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಒಂದು ಅರ್ಧ ಕಪ್ನಷ್ಟು ಹಾಲು, ಅರ್ಧ ಕಪ್ನಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು ಸೇರಿಸ್ಕೊಳ್ಳೋವಾಗ ನೀವು ಫ್ಲೇಮ್ನ ತುಂಬ ಕಮ್ಮಿ ಇಟ್ಟಿರಬೇಕು. ಹಾಗೆಯೇ ಇದನ್ನೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ನೀವು ನೆನೆ ಇಡಬೇಕಾಗುತ್ತೆ ಒಂದು 20 ನಿಮಿಷ. ನೀರು ನೀವು ಅಕ್ಕಿ ಎಷ್ಟು ತಗೊಳ್ತೀರೋ ಅದರದ್ದು ಡಬಲ್ ಇರಬೇಕು. ಸೊ ಕಮ್ಮಿ ಮಾಡಬೇಡಿ, ಜಾಸ್ತಿನೂ ಮಾಡಬೇಡಿ. ಹಾಗೆಯೇ ರುಚಿಗೆ ಎಷ್ಟು ಉಪ್ಪು ಬೇಕು ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಆ ನೀರು ಚೆನ್ನಾಗಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಯಾಕೆ ಅಂತ ಹೇಳಿದರೆ, ನೀವು ಏನೆಲ್ಲ ಹಾಕಿದಿರೋ ಅದಕ್ಕೆ ಇಂಗ್ರೀಡಿಯೆಂಟ್ಗಳನ್ನು, ಅದರದ್ದು ಫ್ಲೇವರ್ ಎಲ್ಲ ಆ ನೀರಲ್ಲಿ ಬಿಟ್ಕೊಂಡ್ರೆ ಮಾತ್ರ ಆ ಗೀ ರೈಸ್ ಅನ್ನೋದು ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ 5 ನಿಮಿಷ ಅದು ಕುದಿ ಬಂದಾದಮೇಲೆ ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 350 ಗ್ರಾಮ್ ಅಕ್ಕಿನ ನಾನಿಲ್ಲಿ ಹಾಕ್ಕೊಂಡಿದ್ದೆ. ಒಂದು 3ರಿಂದ 4 ಜನಕ್ಕೆ ಈ ಗೀ ರೈಸ್ ಧಾರಾಳವಾಗಿ ಸಾಕಾಗುತ್ತೆ. ಸೊ ಒಂದು ಸಲ ಅಕ್ಕಿನ ಹಾಕಿದ ಮೇಲೆ ಎಲ್ಲದನ್ನು ಕಂಬೈನ್ ಮಾಡಿ, ಹಾಗೆಯೇ ಅದರದ್ದು ಉಪ್ಪನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ನೀವು ಕುದಿಯೋಕ್ಕೆ ಬಿಡಿ. ಒಂದು 3ರಿಂದ 4 ನಿಮಿಷ ಆದಮೇಲೆ ನೀವು ಫ್ಲೇಮ್ನ ಮೀಡಿಯಮಲ್ಲಿಡಬೇಕು. ಮೀಡಿಯಮಲ್ಲಿಟ್ಟು ಅದರದ್ದು ನೀರೆಲ್ಲ ಅದು ಎಳ್ಕೊಳ್ಳೋ ತನಕ ನೀವು ಬಿಟ್ಬಿಡಬೇಕು. ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ತಾಯಿರಿ, ಯಾಕಂದರೆ ತಳದಾಗಬಾರ್ದು. ಇವಾಗ ನೀರೆಲ್ಲ ಅದರದ್ದು ಡ್ರೈನ್ ಆಗಿಬಿಟ್ಟಿದೆ. ಹಾಗೆಯೇ ಇಲ್ಲಿ ಅಕ್ಕಿ ನೋಡ್ತಾ ಇದ್ದೀರಾ ನೀವು, ಅದು ಅನ್ನ ಅರ್ಧ ಆಗಿದೆ, ಅಂದರೆ 50% ಕುಕ್ ಆಗಿದೆ ಇದು. ಇದಕ್ಕಿವಾಗ ಮತ್ತೆ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಗೀ ರೈಸ್ ಅಂದ ಕೂಡಲೇ ಅದಕ್ಕೆ ಗೀನೇ ಹಾಕಬೇಕು ಅಂತಿಲ್ಲ. ಹಾಗೆಯೇ ಬರೀ ಗೀಯಲ್ಲಿ ಮಾಡೋಕ್ಕೂ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಹೋಟೆಲ್ಗಳಲ್ಲಿ ಆ ಥರ ಮಾಡೋದಿಲ್ಲ. ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಇಟ್ಟು ಮತ್ತೆ ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಟ್ರೆ ಸೂಪರ್ಬ್ ಆದಂತಹ ಗೀ ರೈಸ್ ರೆಸ್ಟೋರೆಂಟ್ಗಿಂತ ಸೂಪರ್ಬ್ ಆಗಿ ಮನೇಲಿ ರೆಡಿ ಆಗುತ್ತೆ. ಹಾಗೆಯೇ ಅದರದ್ದು ಪರಿಮಳ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆಯೇ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಇಲ್ಲಿ ನೋಡ್ಬೋದು. ನೀವು ಕುಕ್ಕರಲ್ಲಿ ಮಾಡಿದರೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ಅದು ಹೀಟ್ ತುಂಬ ಜಾಸ್ತಿ ಇರೋದ್ರಿಂದ ಅದರದ್ದು ಆ ಪ್ರೆಷರ್ ಎಲ್ಲ ಹೋದ್ಮೇಲೆ ನೀವು ಓಪನ್ ಮಾಡಿ ನೋಡಿದಾಗ ಅಲ್ಲಲ್ಲಿ ಅಂಟಾಗಿರುತ್ತೆ. ಅದ್ರ ಬದಲಿಗೆ ಹೋಟೆಲ್ಗಳಲ್ಲಿ ಮಾಡೋ ಥರ ಓಪನ್ ಪಾತ್ರೆಯಲ್ಲಿ ಮಾಡಿದರೆ ಸೂಪರ್ಬ್ ಆದಂತಹ ಗೀ ರೈಸ್ ಮನೇಲಿ ಮಾಡ್ಬೋದು. ಹಾಗೆಯೇ ದಪ್ಪ ತಳದ ಪಾತ್ರೆ ಇದ್ದರೆ ಇನ್ನೂ ಚೆನ್ನಾಗಿ ಅದು ಸ್ವಲ್ಪ ಅಂಟು ಬರದಂಗೆ ಆ ಗೀ ರೈಸ್ ರೆಡಿಯಾಗುತ್ತೆ. ಸೊ ಮರೆಯದೆ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಇಷ್ಟದವರಿಗೆ ಯಾರಿಗೆಲ್ಲ ಗೀ ರೈಸ್ ಇಷ್ಟನೋ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆಯೇ ಇದಕ್ಕೆಲ್ಲಾದರೂ ನಿಮಗೆ ಸೈಡ್ಸ್ ಬೇಕು ಅಂತ ಹೇಳಿದರೆ, ಯಾವುದಾದ್ರೂ ಗ್ರೇವಿ ಮಾಡಬೇಕು ಅಂತ ಹೇಳಿದರೆ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮಟನ್ ಕರಿ, ಚಿಕನ್ ಕರಿ ಎಲ್ಲ ಒಂದು ಸಲ ಚೆಕ್ ಮಾಡಿ.